ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹೇಳ್ಕೊಂಡು ಕೊಡ್ತಾ ಇರೋ ರೆಸಿಪಿ ಏನಪ್ಪ ಅಂತಂದರೆ ಅದು ಮಸಾಲೆ ಚಪಾತಿ. ಇದಕ್ಕೆ ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಆಗಲಿ ಅಥವಾ ನೈಟ್ ಡಿನ್ನರ್ಗೆ ಆಗಲಿ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂತಹ ರೆಸಿಪಿ ಇದು. ನಿಮಗೆ ಯಾವಾಗ ಬೇಕು ಅಂತಂದರೆ ಆವಾಗ ಮಾಡ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ನೀವು ಒಂದ್ಸಲ ಟ್ರೈ ಮಾಡಿ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಂಗೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನಾವಿವತ್ತು ಈ ರೆಸಿಪಿನ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ನಾವಿವಾಗ ಚಪಾತಿ ಹಸಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ನಾನಿವಾಗ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿಲಿ ಹಸಿಟ್ಟನ್ನ ಹಾಕ್ಕೊಂಬಿಟ್ಟು ಕಲಿಸ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದರೆ ನೀವು ಇನ್ನೂ ಜಾಸ್ತಿನೇ ಕಲಿಸ್ಕೋಬೋದು. ಇದಕ್ಕೆ ಹಂಗೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ. ಹಂಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾ ಕಾಳನ್ನ ಸಹ ಸೇರಿಸ್ಕೋತಾ ಇದ್ದೀನಿ. ಅಜ್ವಾ ಕಾಳು ಟೇಸ್ಟು ಚೆನ್ನಾಗಿರುತ್ತೆ, ಅದು ಅಲ್ಲದೆ ನಮಗೆ ಜೀರ್ಣ ಸಹ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೆ ಅಜ್ವಾ ಕಾಳನ್ನ ಸೇರಿಸ್ಕೋತಾ ಇದ್ದೀನಿ. ಇದಾದಮೇಲೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಒಂಚೂರು ನೀರನ್ನ ಸಹ ಸೇರಿಸ್ಕೋತಾ ಇದ್ದೀನಿ ನಾನು. ನೀರು ಹಾಕಿದ ನಂತರ ಇವಾಗ ಕೈಯಲ್ಲೇ ನಿಧಾನಕ್ಕೆ ಇದನ್ನೆಲ್ಲ ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಹಸಿಟ್ಟು ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಕಲಿಸಿದ್ರೇ ಟೇಸ್ಟೇ ಚೆನ್ನಾಗಿರುತ್ತೆ ಚಪಾತಿ. ನಮಗೆ ಮಾಡೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ನೀರು ಕಮ್ಮಿ ಹಾಕಿದ್ರೆ ಅದು ಗಟ್ಟಿ ಆಗುತ್ತೆ, ನಮಗೆ ಒಸೆಯೋಕ್ಕೂ ಸಹ ಆಗೋದಿಲ್ಲ. ನೀರು ಒಂಚೂರು ಕಮ್ಮಿ ಆಗಿರೋ ಥರ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋತಾ ಇದ್ದೀನಿ ನಾನು. ಒಂದೇ ಸಲ ಜಾಸ್ತಿ ನೀರು ಸೇರಿಸ್ಕೊಂಡ್ಬಿಟ್ರೆ ಆಮೇಲೆ ಅದು ಚೆನ್ನಾಗಿರಲ್ಲ, ಒಳ್ಳೆ ಪಾಯಸ ಆದಂಗೆ ಆಗಿಬಿಡತ್ತೆ. ಅದಕ್ಕೆ ನಿಧಾನಕ್ಕೆ ಕಲಿಸ್ತಾ ಅದಕ್ಕೆ ನಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಇವಾಗ ಹಿಟ್ಟೆಲ್ಲ ಕಲಸಿದ್ದಾದ್ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ. ಎಣ್ಣೆ ಸೇರಿಸಿದ್ರೆ ಅದು ಸ್ಮೂತಾಗಿರುತ್ತೆ, ಚಪಾತಿನೂ ನಾದ್ಕೊಳ್ಳೋಕ್ಕೂ ತುಂಬ ಈಸಿ ಆಗುತ್ತೆ. ಎಣ್ಣೆ ಹಾಕ್ಕೊಳ್ಳೇಬೇಕು ಲಾಸ್ಟಿಗೆ ಒಂಚೂರು. ಈ ರೀತಿ ಎಲ್ಲ ಹಿಟ್ಟನ್ನ ಕಲಸಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ ನಾವು. ಇವಾಗ ಇದಕ್ಕೆ ಒಂದು ಬೌಲ್ನ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಸಿಟ್ಟು ನಾದ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೈಡಿಗೆ ಇಡ್ತಾ ಇದ್ದೀನಿ. ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಇಡಬೇಕಾಗತ್ತೆ, ಆವಾಗಲೇ ಚಪಾತಿನೂ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಹಸಿಟ್ಟು ನಾದ್ಕೊಳ್ಳೋ ಅಷ್ಟರಲ್ಲಿ ನಾವಿವಾಗ ಚಪಾತಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಸಿಪ್ಪೆ ಸುಲಿದು ನೀಟಾಗಿ ತೊಳ್ಕೊಂಡಿರೋ ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ, ಉದ್ದುದ್ದಕ್ಕೆ ಕಟ್ ಮಾಡಿ. ಮುನ್ ಕಟ್ ಮಾಡಿದ್ರೇ ಅದು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದೊಂದಿಗೆ ಎಲ್ಲ ಹಚ್ಚಿದ್ದಾದಮೇಲೆ ಅದ್ರ ಜೊತೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸಹ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕು ಅನ್ನಂಗಿದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಸಹ ಸೇರಿಸ್ಕೋಬೋದು. ನಮ್ಮ ಮನೇಲಿ ಮಕ್ಕಳಿರೋ ಕಾರಣ ಹಸಿಮೆಣ್ಸಿನ್ಕಾಯಿ ತಿಂದರೆ ಅವ್ರಿಗೆ ಬಾಯಿಗೆಲ್ಲ ಖಾರ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬರೀ ಅಚ್ಕಾರದ ಪುಡಿನ ಮಾತ್ರ ಸೇರಿಸ್ಕೋತಾ ಇದ್ದೀನಿ. ಹಚ್ಚಿಟ್ಕೊಂಡಿರೋ ತರಕಾರಿನ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಒಂದು ಬೌಲಿಗೆ ಹಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೋತಾ ಇದ್ದೀನಿ. ತದನಂತರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನ ಸಹ ಸೇರಿಸ್ಕೋತಾ ಇದ್ದೀನಿ. ನಾವು ಹಸಿಟ್ಟು ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀವಿ, ಅದಕ್ಕೆ ಇವಾಗ ಒಂಚೂರು ಕಮ್ಮಿ ಹಾಕ್ಕೊಂಡ್ರೆ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತೆ. ಹಂಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಂಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಸಹ ಸೇರಿಸ್ಕೋತಾ ಇದ್ದೀನಿ. ಹಂಗೆ ಹಸಿ ವಾಸನೆ ಹೋಗೋದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಸಹ ಸೇರಿಸ್ಕೋತಾ ಇದ್ದೀನಿ ನಾನು. ಇವಾಗ ಇದನ್ನು ಕೈಯಲ್ಲೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕಾಗತ್ತೆ. ಅದೆಲ್ಲ ಬಿಡಿಯಾಗಿ ಉದ್ರಾಗಿ ಆಗೋ ಥರ ನೀಟಾಗಿ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ಪೂನಲ್ಲೆಲ್ಲ ಮಾಡಿದ್ರೆ ಬಿಡಿ ಆಗೋದಿಲ್ಲ, ಅದಕ್ಕೆ ಕೈಯಲ್ಲೇ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಷ್ಟೇ, ಇವಾಗ ಮಸಾಲೆ ಎಲ್ಲ ರೆಡಿ ಮಾಡಿದ್ದಾಯಿತು. ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ಇಷ್ಟೇ, ಜಾಸ್ತಿ ಸಮಯನೂ ಏನೂ ಬೇಕಾಗಲ್ಲ. ಇವಾಗ ನಾವು ಚಪಾತಿ ಅರಿಬೇಕಾಗತ್ತೆ. ಹಸಿಟ್ಟೆಲ್ಲ ತುಂಬ ಸಾಫ್ಟಾಗಿ ನೆಂದಾಗಿದೆ. ಇವಾಗ ಒಂದು ಸ್ವಲ್ಪ ಜಾಸ್ತಿನೇ ಹಸಿಟ್ಟನ್ನ ತಗೋಬೇಕಾಗತ್ತೆ. ಏನಕ್ಕೆ ಅಂತಂದರೆ ಅದು ಡಬಲ್ ಕೋಟಿಂಗ್ ಬರುತ್ತೆ, ಅದಕ್ಕೆ ನಾರ್ಮಲ್ ಚಪಾತಿ ಮಾಡೋದಕ್ಕಿಂತ ಒಂದು ಸ್ವಲ್ಪ ಹಸಿಟ್ಟನ್ನ ಜಾಸ್ತಿನೇ ತಗೋಬೇಕಾಗತ್ತೆ.
ತುಂಬ ಕಮ್ಮಿ ತೊಗೊಂಡ್ರೆ ತುಂಬ ತೆಳುವಾಗಿಬಿಡುತ್ತೆ, ಚಪಾತಿ ಎಲ್ಲ ಕಿತ್ಕೊಂಡೋಗುತ್ತೆ, ನಾವು ಅಂದ್ಕೊಳ್ಳೋಷ್ಟು ಪರ್ಫೆಕ್ಟಾಗಿ ಬರಲ್ಲ. ಹಂಗೆ ಇವಾಗ ಒಂದೊಂದೇ ಉಂಡೆನ ತೊಗೊಬಿಟ್ಟು ನೀಟಾಗಿ ಚಪಾತಿನ ಒಂದು ಸ್ವಲ್ಪ ದಪ್ಪ ಸೈಜಲ್ಲೇ ಹರ್ಕೋಬೇಕಾಗತ್ತೆ, ತುಂಬ ತೆಳುವಾಗಿ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ರೆಸಿಪಿನ ಟ್ರೈ ಮಾಡಿದಾಗ ಚಪಾತಿ ಒಂಚೂರು ದಪ್ಪನೇ ಇರಬೇಕಾಗತ್ತೆ. ಬೆಳಗ್ಗೆ ಟಿಫನ್ಗೆ ಆಗಲಿ ಮಧ್ಯಾಹ್ನ ಲಂಚ್ಗೆ ಆಗಲಿ ತುಂಬ ಪರ್ಫೆಕ್ಟ್ ಆಗಿರೋವಂತಹ ರೆಸಿಪಿ ಇದು. ನಿಮಗೆ ಬೇಕು ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ಆಲೂಗೆಡ್ಡೆನ ಸಹ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೋಬೋದು. ಆದರೆ ನಮ್ಮ ಮನೇಲಿ ಆಲೂಗೆಡ್ಡೆ ರೆಸಿಪೀಸ್ನ ಒಂಚೂರು ಕಮ್ಮಿನೇ ತಿಂತಾರೆ, ಅದಕ್ಕೆ ನಾನು ಆಲೂಗೆಡ್ಡೆನ ಇದಕ್ಕೆ ಸೇರಿಸ್ಕೊಳ್ಳಿಲ್ಲ. ನಿಮಗೆ ಆಲೂಗೆಡ್ಡೆ ಬೇಕು ಅಂತಂದರೆ ಸೇರಿಸ್ಕೋಬೋದು, ಇನ್ನು ತುಂಬ ಟೇಸ್ಟಿಯಾಗಿರುತ್ತದು, ಚೆನ್ನಾಗಿರುತ್ತೆ. ತದನಂತರ ಇವಾಗ ಚಪಾತಿನ ಒಸ್ತಿದ್ದಾದಮೇಲೆ ಹಾಫ್ ಚಪಾತಿಯಿಂದ ಒಂದು ಕಡೆ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಏನು ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ಮಸಾಲೆನ ಇವಾಗ ಚಪಾತಿ ಮೇಲೆ ಒಂದು ಸ್ವಲ್ಪ ಹಂಗೆ ಬಿಡಬೇಕಾಗತ್ತೆ. ಎಲ್ಲ ಕಡೆನೂ ಅದನ್ನು ಸ್ಪ್ರೆಡ್ ಮಾಡಬೇಕಾಗತ್ತೆ, ಬರೀ ಒಂದು ಕಡೆ ಅಲ್ಲ, ಫುಲ್ ಚಪಾತಿ ಎಲ್ಲ ಸ್ಪ್ರೆಡ್ ಮಾಡಬೇಕಾಗತ್ತೆ ನಾವು. ಈ ರೀತಿ ಎಲ್ಲ ಹಾಕಿದ್ದಾದಮೇಲೆ ಇವಾಗ ಕಟ್ ಮಾಡ್ಕೊಂಡಿರೋ ಕಡೆ ಇಟ್ಕೊಂಡು ಈ ರೀತಿ ಅದನ್ನು ಫೋಲ್ಡ್ ಮಾಡಬೇಕಾಗತ್ತೆ. ಈ ರೀತಿ ಕಟ್ ಮಾಡಿಕೊಂಡ್ರೆ ಈ ಥರ ಒಳಗಡೆ ಸ್ಟಫಿಂಗ್ಗೆ ನಮಗೆ ತುಂಬಾ ಈಸಿ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದು. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದ ಚಪಾತಿನ ಇವಾಗ ನಿಧಾನಕ್ಕೆ ಚಪಾತಿ ಜಾಸ್ತಿ ಅದ್ರ ಮೇಲೆ ಪ್ರೆಷರ್ ಕೊಡ್ದಂಗೆ ತುಂಬ ಸ್ಮೂತಾಗಿ ಇವಾಗ ಚಪಾತಿನ ಹರ್ಕೋಬೇಕಾಗತ್ತೆ. ಸ್ಟಫಿಂಗ್ ಆಗಿದ ನಂತರ ಜಾಸ್ತಿ ಒತ್ತಿಬಿಟ್ಟು ಚಪಾತಿನ ಮಾಡಿದ್ರೆ ಚಪಾತಿ ಅದು ಕಿತ್ಕೊಂಡು ಹೋಗುತ್ತೆ, ನಮಗೆ ಸ್ಟವ್ ಮೇಲಿಟ್ಟು ಸುಡೋದಕ್ಕೂ ಸಹ ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಈ ಥರ ಸ್ಮೂತಾಗಿ ಅದನ್ನು ಹರ್ಕೋಬೇಕಾಗತ್ತೆ. ಇವಾಗ ಚಪಾತಿ ಎಲ್ಲ ಒಸ್ತಿದ್ದಾಯಿತು. ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಬಿಟ್ಟು ಇವಾಗ ಅದಕ್ಕೆ ಎಣ್ಣೆ ಸೇರಿಸ್ಬಿಟ್ಟು ಚಪಾತಿನ ಸಹ ಹಾಕಿದ್ದೀನಿ. ತಿನ್ನೋದಕ್ಕೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಹಸಿಟ್ಟನ್ನ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಬಿಟ್ಟು ಇನ್ನೂ ಜಾಸ್ತಿನೇ ಮಾಡ್ಕೋಬೋದು. ನನಗೆ ಸಾಕು ಅಂತ ಹೇಳಿಬಿಟ್ಟು ಬರೀ 3 ಚಪಾತಿ ಮಾಡಿದ್ದೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಎರಡೂ ಕಡೆ ಎಣ್ಣೆ ಸೇರಿಸ್ಕೊಬಿಟ್ಟು ಎರಡೂ ಕಡೆನೂ ಟರ್ನ್ ಮಾಡ್ಕೊಂಬಿಟ್ಟು ಈ ರೀತಿ ನೀಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಮಸಾಲೆ ಚಪಾತಿ ತಯಾರಾಗತ್ತೆ. ನೀವು ಇದನ್ನು ಕೆಂಪು ಚಟ್ನಿ ಜೊತೆ ಆಗಲಿ, ಶೇಂಗಾ ಚಟ್ನಿ ಜೊತೆ ಆಗಲಿ, ಅಥವಾ ಜಾಮ್, ಕೆಚಪ್, ಸಾಸ್ ಎಲ್ಲದ್ರ ಜೊತೆನೂ ತಿನ್ಬೋದು. ಎಲ್ಲದ್ರ ಜೊತೆನೂ ಪರ್ಫೆಕ್ಟ್ ಆಗಿರುವಂತಹ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸಾಂಬಾರು ಮಾಡೋದಕ್ಕೆ ತರಕಾರಿ ಏನೂ ಇಲ್ಲ ಅಂತ ಅಂದಾಗ ಈ ರೀತಿ ಮಸಾಲೆ ಚಪಾತಿನ ಒಂದ್ಸಲ ಟ್ರೈ ಮಾಡಿ. ಮನೇಲೇ ಇರುವಂತಹ ಕೆಚಪ್ ಆಗಲಿ, ಸಾಸ್ ಜೊತೆ ಆಗಲಿ ಈ ಥರ ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗಿನ್ನ ಸಾಂಬಾರು ಮಾಡಬೇಕು ಅನ್ನೋ ತಲೆನೋವು ಸಹ ಇರೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಒಂದ್ಸಲ ಪ್ರೆಸ್ ಮಾಡಿದ್ರೆ ಪ್ರತಿ ಸಲ ನಾವು ವಿಡಿಯೋ ಪೋಸ್ಟ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ, ನೀವೇ ಮೊದಲು ನಮ್ಮ ವಿಡಿಯೋನ ನೋಡ್ಬೋದು. ಧನ್ಯವಾದಗಳು.